ನಾಗರಿಕರಲ್ಲಿ ಹಾಗೂ ಪ್ರಜ್ಞಾವಂತ ಮತರಲ್ಲಿ ಏನು ವಿಷಯ ಹೇಳ್ಬೇಕಪ್ಪ ಅಂತಂದ್ರೆ, ಈಗಿನ ರಾಜಕೀಯ ವ್ಯವಸ್ಥೆ ಹೆಂಗೆ ಹರಡದೈತೆ ತಮ್ಮೆಲ್ಲರಿಗೂ ಗೊತ್ತೈತಿ. ನಾನು ಹೇಳೋದು ಎರಡೇ ವಿಚಾರ. ನಿಮ್ಮ ಊರಿನಲ್ಲಿ ಸರ್ಕಾರಿ ಸೇವೆಯಲ್ಲಿ ಪ್ರಮುಖವಾಗಿ ಜನಸಾಮಾನ್ಯರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ಮತ್ತು ಬಡ ಮಕ್ಕಳಿಗೆ, ಬಡ ಜನರಿಗೆ ಯಾವ ಥರ ಸೇವೆಯನ್ನು ಒದಗಿಸಾಕತ್ತಾರೆ ಈಗಿನ ವ್ಯವಸ್ಥೆ ಅನ್ನೋದು ನಿಮಗೂ ಎಲ್ಲರಿಗೂ ಗೊತ್ತೈತಿ. ಸರ್ಕಾರಿ ಶಾಲೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದಾವೆ ಅಂತ ತಮ್ಮೆಲ್ಲರಿಗೂ ಗೊತ್ತೈತಿ. ಈಗ ಆಲ್ರೆಡಿ ಇದ್ದಂಥ ಶಾಸಕರ 3 ವರ್ಷ ಅವಧಿ ಒಳಗೆ ಅವ್ರು ಯಾವ ಥರ ಕೆಲಸ ಮಾಡ್ಯಾರ ಅಂತ ತಮ್ಮೆಲ್ಲರಿಗೂ ಗೊತ್ತೈತಿ. ಮತ್ತು BJP ಕಾಂಗ್ರೆಸ್ ಅಂತಕ್ಕಂಥ ಇವೆರಡು ಒಂದೇ ನಾಣ್ಯದ ಒಂದೇ ಮುಖದ ಎರಡು ನಾಣ್ಯಗಳು. ಯಾಕಂತಂದ್ರೆ ಒಬ್ರು ವಿರೋಧ ಪಕ್ಷದಾಗಿದ್ರೆ ಒಬ್ರು ಆಡಳಿತದಾಗಿರ್ತಾರ, ಒಬ್ರು ಆಡಳಿತದಾಗಿದ್ರು ಒಬ್ರು ವಿರೋಧ ಪಕ್ಷದಾಗಿರ್ತಾರ. ಹಾಗಾಗಿ ತಮ್ಮ ಒಂದು ಬೇಳೆಯನ್ನ ಮತ್ತು ತಮ್ಮ ಆಸ್ತಿಯನ್ನ ಅಭಿವೃದ್ಧಿ ಮಾಡ್ಕೊಳ್ಳೋಕೋಸ್ಕರ ಅವ್ರು ರಾಜಕೀಯ ಮಾಡ್ತಾರ ಹೊರತ ಜನಸಾಮಾನ್ಯರ ಪರ, ಬಡವರ ಪರ ಕಾಳಜಿ ಮಾಡುವಂತ ವ್ಯಕ್ತಿಗಳು ಅಲ್ಲಿ ಯಾರೂ ಇಲ್ಲ. ಇದ್ರೂ ಕೂಡ ಅವ್ರನ್ನ ಬೆಳಿಲಿಕ್ಕೆ ಜಾಗ ಇಲ್ಲ. ಹಾಗಾಗಿ ನಾನು ನಿಮ್ಗೆ ಹೇಳೋದು ಒಂದ ಮಾತ, ನಮ್ಮಂತವ್ರು ಹಾಗೂ ನಿಮ್ಮಂತವ್ರು ಮಧ್ಯಮ ವರ್ಗದವರು, ಬಡ ಮಕ್ಕಳು ರಾಜಕೀಯಕ್ಕೆ ಬರ್ಬೇಕು. ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ನಿಮ್ಮಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಒಬ್ಬ ಮೆಂಬರ್ ಆರಿಸಿ ಬಂದಪ್ಪ ಅಂತಂದ್ರೆ ಅವ್ ಯಾವ ತರ ವರ್ತನೆ ಚೇಂಜ್ ಆಗ್ತೈತೆ, 5 ವರ್ಷದಾಗತ್ತಂದ್ರೆ ತಾನು ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಅನ್ನೋ ತರ ಮಾತಾಡ್ತಾನ. ಅದು ತಮ್ಮೆಲ್ಲರಿಗೂ ಗೊತ್ತೈತಿ. ಯಾಕಪ್ಪ ಅಂತಂದ್ರೆ KRS ಪಕ್ಷ 6-7 ವರ್ಷದಿಂದ ಏನ್ ಕೆಲಸ ಮಾಡಾಕತೈತೆ ಅಂತ ಕೇಶ ತಮ್ಮೆಲ್ಲರಿಗೂ ಗೊತ್ತಾಗಬೇಕಾದ್ರೆ ಈ ಹಳ್ಳಿ ಮಠದಾಗ ಗೊತ್ತಿಲ್ಲ. ಹಾಗಾಗಿ ನಾನು ಹೇಳೋದೊಂದ, ಸೋಷಿಯಲ್ ಮೀಡಿಯಾ ಅನ್ನೋದು ಪ್ಲಾಟ್ಫಾರ್ಮ್ ಐತಿ. ಇಲ್ಲಿ ತಾವೆಲ್ಲರೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಾಪ್ ಯಾರು ಯೂಸ್ ಮಾಡ್ತಿದ್ರ ನಮ್ಮ ಫೇಸ್ಬುಕ್ ಪೇಜ್ಗಳನ್ನ ಫಾಲೋ ಮಾಡ್ರಿ. ನಾವು 5-6 ವರ್ಷದಿಂದ ಏನ್ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಂಡ ನಮ್ಮ ಪಕ್ಷಕ್ಕೆ ಮತ ಹಾಕ್ರಿ. ಮತ್ತ ನಿಮಗೆ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರ, ಇವಾಗ ಪ್ರಚಲಿತದಲ್ಲಿ ಇರುವಂತ ರಾಜಕೀಯ ವ್ಯವಸ್ಥೆ ಪೂರ್ತಿ ಆಗೈತಿ. ಹಾಗಾಗಿ ನಿಮ್ ಕೇಳ್ಕೊಳ್ಳೋದು ಒಂದ ಮಾತ, ಇವಾಗ ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಆರಾಮಿಲ್ಲ ಅಂದ್ರೆ ನೀವು ಹೋಗ್ತೀರಿ ಸರ್ಕಾರಿ ಆಸ್ಪತ್ರೆಗೆ, ಅವ್ರು ಹೋಗ್ತಾರೆ ದೊಡ್ಡ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ. ಯಾಕಂತಂದ್ರ ಸರ್ಕಾರಿ ಆಸ್ಪತ್ರೆ ಆಗ್ಲಿ, ಖಾಸಗಿ ಶಾಲೆಗಳಾಗ್ಲಿ, ಅವೆಲ್ಲ ನಿಮ್ಮ ತೆರಿಗೆ ದುಡ್ಡಲ್ಲಿ ನಡ್ತಿರತಕ್ಕಂತ ಇಲಾಖೆಗಳು. ಅವಕ್ಕ ನೀವು ಮಾಲಕ್ರ, ನೀವು ಹೇಳಿದಂಗ ಅವ್ರು ನಿಮಗ್ ಸೇವೆ ಕೊಡೋದಕ್ಕೆ ಹೊರತ ಅವ್ರು ಹೇಳಿದಂಗ ನೀವು ಕೇಳಾಕಲ್ಲ. ಇದನ್ನ ನೀವು ಯಾವಾಗ ಪ್ರಶ್ನೆ ಮಾಡ್ತೀರಿ ಅವಾಗ ನೀವು ನಿಜವಾದ ಪ್ರಜ್ಞಾವಂತರ ಆಗ್ತೀರಿ. ಮತ್ತೆ ಅವ್ರು ಹೇಳ್ದಂಗೆ ಕೇಳುದು, ಅವ್ರ ಹೆಣ ಹಂಡ ರೊಕ್ಕ ಅದಕ್ಕೆ ನೀವು ಮತ ಹಾಕಿ ಕೂತ್ರಪ್ಪ ಅಂತಂದ್ರೆ ಅವ್ರು ನಿಮ್ಮನ್ನ 5 ವರ್ಷ ಖರೀದಿ ಮಾಡಿಬಿಡ್ತಾರ. ಹಾಗಾಗಿ ನಾನು ನಿಮ್ಗೆ ಕೇಳೋದು ಇಷ್ಟ, ನೀವು ಯಾವುದೇ ರೀತಿಯಿಂದನೂ ಕೇಳ್ಬೇಕಾದ್ರೂ ನಮಗೆ ಉತ್ತಮವಾದಂತ ಶೌಚಾಲಯ ನಿರ್ಮಾಣ ಮಾಡ್ರಿ, ಉತ್ತಮವಾದಂತ ಶಾಲೆ ಕೊಡ್ರಿ, ಉತ್ತಮವಾದಂತ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆಯನ್ನ ಕೊಡ್ರಿ, ಮತ್ತ ರಸ್ತೆಗಳ ಗುಂಡಿ ಬಿದ್ದಾವ ಅವನ್ನೆಲ್ಲ ಮುಚ್ಚ್ರಿ ಅಂತ ಕೇಶನ್ ನೀವು ಕೇಳ್ಬೇಕ. ಹೊರತ ಅವರು ಬಿಟ್ಟಿ ಭಾಗ್ಯಗಳಿಗೆ ನೀವು ಬಲಿ ಆದ್ರಪ್ಪ ಅಂತಂದ್ರ ಇಲ್ಲೇ ನಮ್ಮ ವ್ಯವಸ್ಥೆ ಹಾಳಾಗ್ತೈತಿ. ನೀವು ಬಿಡ, ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಎಲ್ಲರೂ ಇದೇ ತರ ಹೋಗ್ಬೇಕ. ಯಾಕಂತಂದ್ರ ನೀವು ಶ್ರೀಮಂತಿಗೆ ರೊಕ್ಕ ಅವ ನಮ್ಮೂರ್ ಸಾವುಕಾರ ಅದನ್ನ, ನಮ್ಮೂರ್ ಗೌಡ ಅದನ್ನ ಕೇಸಿನ ಅವನಿಗೆ ನೀವು ಮತ ಹಾಕಿದ್ರಪ್ಪ ಅಂತಂದ್ರ ಯಾವ ತರ ಆಗ್ತೈತೆ ಅಂದ್ರೆ ನೀವು ಅದೇ ಆಗ್ತೀರಿ. ನಾಳೆ ನಿಮ್ಮ ಮಕ್ಕಳು ಅದೇ, ನಾಳೆ ನಿಮ್ಮ ಮೊಮ್ಮಕ್ಕಳು ಅವ್ರನ್ನ ನೀವು ಬೆಳೆಸೋದಾದ್ರ ನಿಮ್ಮ ಮಕ್ಕಳು ಯಾವಾಗ ಬೆಳಿಬೇಕು? ನೋಡ್ರಿ, ನಾನಿವಾಗ 100-150 ಕಿಲೋಮೀಟರ್ ದೂರದಿಂದ ಬಂದಿನಿ. ನನ್ಗೆ ಯಾರು 1 ರೂಪಾಯಿ ಕೊಟ್ಟಿಲ್ಲ. ನಾನು ನನ್ನ ಸ್ವಂತ ಖರ್ಚಿನಲ್ಲಿ ಬಂದಿನಿ. ಯಾಕಪ್ಪ ಅಂತಂದ್ರೆ ಈ ಪಕ್ಷ ಒಳ್ಳೆ ಕೆಲಸ ಮಾಡ್ಲಾಕತೈತೆ ಅಂತ ಕೇಸಿನ ನನಗ ಗ್ಯಾರಂಟಿ ಆಗಿ ಬಂದಿನ. ಹಾಗಾಗಿ ಇಲ್ಲಿ ನೋಡ್ರಿ, ರಾಯಚೂರಿನಿಂದ ಬಂದಾರ, ಬೆಂಗಳೂರಿನಿಂದ ಬಂದಾರ, ಮೈಸೂರಿಂದ ಬಂದಾರ, ಬಿಜಾಪುರದಿಂದ ಬಂದಾರ. ಅವ್ರು ಬಂದ್ ಕೇಸಿಂದ 8 ದಿವಸ ಆಯ್ತು. ತಮ್ಮ ಸ್ವಂತ ಖರ್ಚಿನಲ್ಲಿ ಚಹಾ ಕುಡಿಬೇಕು, ನಾಷ್ಟ ಮಾಡ್ಬೇಕು, ಊಟ ಮಾಡ್ಬೇಕಾದ್ರು ತಮ್ಮ ಸ್ವಂತ ಖರ್ಚಿನಲ್ಲೇ ಬಂದಾರ. ಇವ್ರು ಯಾರು ಈ ಏನ್ ನಿತ್ತಲ್ಲ ಅಭ್ಯರ್ಥಿ ಅವ್ ಯಾರಿಗೂ 1 ರೂಪಾಯಿ ಕೊಟ್ಟ ಕೇಸಿಂದ ನಮ್ಮ ಪಕ್ಷದ ಪರ ಪ್ರಚಾರ ಮಾಡಕ್ ಬರ್ರಿ, ನನ್ನ ಪ್ರಚಾರ ಮಾಡಕ್ ಬರ್ರಿ ಅಂತ ಕೇಳಿಲ್ಲ ಅವ. ಯಾಕಂತಂದ್ರೆ ನಾವು ನಮ್ಮ ಸ್ವಇಚ್ಛೆಯಿಂದ ಬಂದಿವಿ. ಹಾಗಾಗಿ ಇಲ್ಲಿ ಎಲ್ಲರೂ ನೀವು ಈ ಸದ ಎಲ್ಲರೂ ಕೂಡ್ಬೇಕಪ್ಪ ಅಂತಂದ್ರೆ ನಿಮ್ಗೆ 200-300 ಕೋಟಿ ಕೇಸಿಂದ ನಮ್ಮ ಪಕ್ಷದ ನಾಯಕ ಬರತ್ತ, ನಾವು ಜಯಕಾರ ಹಾಕೊಂಡು ಬರ್ರಿ ಅಂತ ಕೇಸಿಂದ ನಿಮ್ಗೆ ಕೇಳುವಂತ ಪಕ್ಷಗಳ ಮಧ್ಯದಲ್ಲಿ ಇದೊಂದ ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋಕ ಹುಟ್ಟಿರ್ತಕ್ಕಂಥ ಒಂದು ಪಕ್ಷಕ್ಕ, ಈ ಪಕ್ಷಕ್ಕೆ ತಮ್ಮ ಅಮೂಲ್ಯದ ಮತವನ್ನ ಕೊಟ್ಟ ಕೇಸಿಂದ ನೀವು ನಾಳೆ ಇದರ ಮಾಲಕರಾಗ್ರಿ, ನಾಯಕರಾಗ್ರಿ, ನಾಯಕತ್ವವನ್ನು ತಗೊಳ್ರಿ, ಗುಲಾಮರಾಗಬೇಡ್ರಿ, ಮತ್ತೊಬ್ಬರಿಗೆ ಬಕೆಟ್ ಕೆಲಸ ಮಾಡಬೇಡ್ರಿ. ನಿಮ್ಮ ಒಂದು ಮುಕ್ತತೆಯನ್ನ ಈ ಜನ ಏನ್ ಮಾಡತೈತಪ್ಪ ಅಂತಂದ್ರೆ ರಾಜಕೀಯ ವ್ಯವಸ್ಥೆ ಅದನ್ನ ದುರುಪಯೋಗ ಪಡಿಸ್ಕೊಳಕತೈತಿ. ನೀವು ಪ್ರಶ್ನೆ ಮಾಡ್ಬೇಕು. ಯಾರೇ ದೊಡ್ಡ ವ್ಯಕ್ತಿಗಳು ಬಂದ್ರು ಕೂಡ ನೀವು ಏನ್ ಹೇಳ್ಬೇಕಪ್ಪ ಅಂತಂದ್ರೆ ನಮಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ರಿ ಅಂತ ಕೇಳ್ಬೇಕು. ನೀವು ಯಾಕೆ ಕೇಳಂಗಿಲ್ಲ? ನೀವು ಕೇಳಂಗಿಲ್ಲ, ಅವರು ಕೊಡಂಗಿಲ್ಲ. ಹಾಗಾಗಿ ನೋಡ್ರಿ, ನಮ್ಮಲ್ಲಿ ಸರ್ಕಾರಿ ಶಾಲೆ ಐತಿ,
ಸರಿಯಾದ ಟೀಚರ್ಗಳು ಇಲ್ಲ ಅಲ್ಲಿ. ಯಾಕಂತಂದ್ರೆ ನಮ್ಮ 100 ಜನ ಮಕ್ಕಳು ಇರ್ತಾವ, ಒಬ್ರು ಶಿಕ್ಷಕರು ಅದಾರ ಅಲ್ಲಿ. ಹಾಗಾಗಿ ನಿಮ್ಗೆ ಏನ್ ಅನಿಸ್ತೈತಿ, ಸರ್ಕಾರಿ ಶಾಲೆಯಲ್ಲಿ ನಮ್ಮ ಮಕ್ಕಳ ಬೇಡ, ನಾವು ಖಾಸಗಿ ಶಾಲೆಯಲ್ಲಿ ಓದಿಸ್ಬೇಕಂತೀರಿ. ಯಾಕಂತಂದ್ರ ಸರ್ಕಾರಿ ಶಾಲೆಯಲ್ಲಿ ತೆರಿಗೆ ಕಟ್ತಿರಲ್ಲ, ಅದು ಖಾಸಗಿ ಶಾಲೆಗಿಂತಲೂ ಜಾಸ್ತಿ ತೆರಿಗೆ ಕಟ್ತೀರಿ. ನೋಡ್ರಿ, 47,000 ಕೋಟಿ ರೂಪಾಯಿ ಬಜೆಟ್ ಮನ್ನಾ ಮಾಡ್ತಾರ ಅವ್ರು ಸರ್ಕಾರಿ ಶಾಲೆಗಳಿಗೆ. ಅದೆಲ್ಲ ಎಲ್ಲಿ ಹೋಗ್ತೈತ್ರಿ? ಒಂದೊಂದು 100-200 ರೂಪಾಯಿ ವಸ್ತು ಖರೀದಿ